ನಮಸ್ಕಾರ ಸ್ನೇಹಿತರೆ, ಎಲ್ರೂ ಹೇಗಿದ್ದೀರಾ? ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡ್ ಆಗ್ತಿರೋ ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಹಾಗೂ ಶಾಕಿಂಗ್ ಸ್ಟೋರಿ ನೋಡೋಣ. ಒಂದು ಸಿಂಪಲ್ ಮೀಮ್ ಪೇಜ್ ಈಗ ದೇಶದ ತುಂಬ ವೈರಲ್ ಆಗಿದೆ. ಕೆಲವರು ಇದನ್ನ ನೋಡಿ ನಗ್ತಿದ್ದಾರೆ, ಇನ್ನೂ ಕೆಲವರು ಇದೇ ಯುವಕರ ವಾಯ್ಸ್ ಅಂತ ಸಪೋರ್ಟ್ ಮಾಡ್ತಿದ್ದಾರೆ. ಆದ್ರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂದ್ರೆ ಏನು? ಯಾಕೆ ಇಷ್ಟೊಂದು ವೈರಲ್ ಆಯ್ತು? ಯುವಕರು ಯಾಕೆ ಇಷ್ಟೊಂದು ಕನೆಕ್ಟ್ ಆಗ್ತಿದ್ದಾರೆ? ಕಂಪ್ಲೀಟ್ ಸ್ಟೋರಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ನೀವು ನೋಡ್ತಿರೋದು ನಿಮ್ಮದೇ ಚಾನಲ್ ಇನ್ಫೋಟೆಕ್ ವಾಯ್ಸ್ ಕನ್ನಡ. ಹಾಗಾಗಿ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಒತ್ತಿ, ಯಾಕಂದ್ರೆ ಇಂಥ ವೈರಲ್ ಅಪ್ಡೇಟ್ಸ್ ನಿಮಗೆ ಡೈಲಿ ಸಿಗ್ತಿರ್ತವೆ. ಸ್ನೇಹಿತರೆ, ಈ ಸ್ಟೋರಿ ಸ್ಟಾರ್ಟ್ ಆಗಿದ್ದು ಸುಪ್ರೀಂ ಕೋರ್ಟ್ ಹಿಯರಿಂಗ್ ನಂತರ. ಕೆಲ ದಿನಗಳ ಹಿಂದೆ ಒಂದು ಕೋರ್ಟ್ ಹಿಯರಿಂಗ್ ಸಮಯದಲ್ಲಿ ಅನ್ಎಂಪ್ಲಾಯ್ಡ್ ಯೂತ್ ಬಗ್ಗೆ ಕಾಂಟ್ರವರ್ಷಿಯಲ್ ಡಿಸ್ಕಷನ್ ನಡೆದಿತ್ತು. ಆ ವೇಳೆ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರು ಕೆಲ ಫೇಕ್ ಡಿಗ್ರಿ ಮತ್ತು ಪ್ರೊಫೆಷನ್ ಮಿಸ್ಯೂಸ್ ಮಾಡ್ತಿರೋ ಜನರನ್ನು ಕಾಕ್ರೋಚಸ್ ಮತ್ತು ಪ್ಯಾರಸೈಟ್ಸ್ಗೆ ಕಂಪೇರ್ ಮಾಡಿದ್ರು ಅನ್ನೋ ವಿಷಯ ಸೋಷಿಯಲ್ ಮೀಡಿಯಾನಲ್ಲಿ ಫುಲ್ ವೈರಲ್ ಆಯಿತು. ರಾಯ್ಟರ್ಸ್ +2 ನಂತರ ಕ್ಲಾರಿಫಿಕೇಶನ್ ಕೂಡ ಬಂದಿತ್ತು. ಎಲ್ಲಾ ಯುವಕರ ಬಗ್ಗೆ ಅಲ್ಲ, ಫೇಕ್ ಡಿಗ್ರಿ ಹೋಲ್ಡರ್ಸ್ ಬಗ್ಗೆ ಹೇಳಿದ್ದೆ ಅಂತ ಎಕ್ಸ್ಪ್ಲನೇಷನ್ ಕೊಡಲಾಯಿತು. ಬಿಸ್ನೆಸ್ ಟುಡೇ ಆದ್ರೆ ಆಗ್ಲೇ ಇಂಟರ್ನೆಟ್ ಫುಲ್ ಫೈರ್ ಆಗಿಬಿಟ್ಟಿತ್ತುಪ್ಪ. ಯುವಕರು ಸೋಷಿಯಲ್ ಮೀಡಿಯಾನಲ್ಲಿ ರಿಯಾಕ್ಷನ್ ಕೊಡಕ್ಕೆ ಶುರು ಮಾಡಿದ್ರು. ಸ್ನೇಹಿತರೆ, ಇದಾದ್ಮೇಲೆ ಅಭಿಜಿತ್ ಡಿಪ್ಕೆ ಅನ್ನೋ ಒಬ್ಬ ಪಬ್ಲಿಕ್ ರಿಲೇಷನ್ ಸ್ಟೂಡೆಂಟ್ ಒಂದು ಫನ್ನಿ ಐಡಿಯಾ ಹಾಕಿದ್ರು. ಯುವಕರನ್ನ ಕಾಕ್ರೋಚ್ ಅಂತ ಕರೀತಾರಾ? ಸರಿ, ಹಾಗಿದ್ರೆ ನಾವು ಕಾಕ್ರೋಚ್ ಜನತಾ ಪಾರ್ಟಿ ಶುರು ಮಾಡ್ತೀವಿ ಅಂತ ಸಟೈರ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಮೊದಲಿಗೆ ಇದು ಜೋಕಾಗಿ ಮಾತ್ರ ಸ್ಟಾರ್ಟ್ ಆಗಿತ್ತು, ಒಂದು ಟ್ವೀಟ್, ಕೆಲ ಮೀಮ್ಸ್ ಅಷ್ಟೇ. ಆದ್ರೆ ಇಂಟರ್ನೆಟ್ ಯೂಸರ್ಸ್ ಫುಲ್ ಸಪೋರ್ಟ್ ಮಾಡಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಹಲವಾರು ಯುವಕರಿಗೆ ಆಲ್ರೆಡಿ ಫ್ರಸ್ಟ್ರೇಷನ್ ತುಂಬಿತ್ತು. ಸ್ನೇಹಿತರೆ, ಮೊದಲು ಈ ಹೆಸರು ಕೇಳಿದಾಗ ಹಲವರಿಗೆ ಶಾಕ್ ಆಯ್ತು. ಕಾಕ್ರೋಚ್ ಅನ್ನೋ ಪದವನ್ನ ಪೊಲಿಟಿಕಲ್ ಪಾರ್ಟಿ ಜೊತೆ ಯಾರು ಯೂಸ್ ಮಾಡ್ತಾರೆ ಅಂತ ಜನ ಆಶ್ಚರ್ಯಪಟ್ರು. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೇ ದಿನಗಳಲ್ಲಿ ಈ ಹೆಸರು ಫುಲ್ ವೈರಲ್ ಆಯ್ತು. ಇನ್ಸ್ಟಾಗ್ರಾಮ್, ರೆಡಿಟ್, ಯೂಟ್ಯೂಬ್, ಎಕ್ಸ್ ಎಲ್ಲ ಕಡೆ ಇದೇ ಡಿಸ್ಕಷನ್. ಕೆಲ ರಿಪೋರ್ಟ್ಸ್ ಪ್ರಕಾರ ಈ ಮೂವ್ಮೆಂಟ್ ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ನಂತರ ಹೆಚ್ಚು ಅಟೆನ್ಷನ್ ಪಡೆದುಕೊಂಡಿತು. ಅದಾದ್ಮೇಲೆ ಇಂಟರ್ನೆಟ್ ಯೂಸರ್ಸ್ ಅದನ್ನ ಸಟೈರ್ ಮತ್ತು ಮೀಮ್ ಕಲ್ಚರ್ ಆಗಿ ಕನ್ವರ್ಟ್ ಮಾಡಿದ್ರು. ಮೊದಲಿಗೆ ಇದು ಜಸ್ಟ್ ಜೋಕ್ ಆಗಿ ಶುರುವಾಯಿತು, ಆದರೆ ನಂತರ ದೊಡ್ಡ ಡಿಸ್ಕಷನ್ ಆಗ್ಬಿಟ್ಟಿತು. ಸ್ನೇಹಿತರೆ, ಇವತ್ತಿನ ಜನರೇಷನ್ ತುಂಬಾ ಡಿಫ್ರೆಂಟ್. ಹಳೆಯ ಕಾಲದ ಹಾಗೆ ಲಾಂಗ್ ಸ್ಪೀಚಸ್ ಕೇಳೋದಕ್ಕಿಂತ ಶಾರ್ಟ್ ಮೀಮ್ಸ್ ಮತ್ತು ರೀಲ್ಸ್ ಮೂಲಕ ಮೆಸೇಜ್ ಬೇಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ. ಈ ಕಾಕ್ರೋಚ್ ಜನತಾ ಪಾರ್ಟಿ ಪೇಜ್ ಕೂಡ ಅದನ್ನೇ ಯೂಸ್ ಮಾಡ್ತು. ಅಲ್ಲಿ ಅಪ್ಲೋಡ್ ಆಗೋ ಮೀಮ್ಸ್ ಮೋಸ್ಟ್ಲಿ ಅನ್ಎಂಪ್ಲಾಯ್ಡ್ ಯೂತ್ ಬಗ್ಗೆ ಇರ್ತವೆ. ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಜಾಬ್ ಸಿಗದೆ ಇರೋದು, ಗವರ್ಮೆಂಟ್ ಎಕ್ಸಾಮ್ಸ್ ಕ್ಯಾನ್ಸಲ್ ಆಗೋದು, ಎಕ್ಸಾಮ್ ಲೀಕ್ಸ್, ಪ್ರೈವೇಟ್ ಜಾಬ್ಸಲ್ಲಿ ಕಡಿಮೆ ಸ್ಯಾಲ್ರಿ, ಡೈಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಆಗೋದು, ಈ ಎಲ್ಲ ಫ್ರಸ್ಟ್ರೇಷನ್ ಮೀಮ್ಸ್ ಮೂಲಕ ಶೋ ಮಾಡಲಾಯಿತು. ಅದಕ್ಕೆ ಯುವಕರು ಇದು ನಮ್ಮ ಸಿಚುವೇಶನ್ ಅಂತ ಫೀಲ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಕೆಲವೇ ದಿನಗಳಲ್ಲಿ ರೀಲ್ಸ್ ಲಕ್ಷ ವ್ಯೂಸ್ ಪಡ್ಕೊಳ್ಳೋಕೆ ಶುರುವಾಯಿತು. ಸ್ನೇಹಿತರೆ, ಇವತ್ತು ಸೋಷಿಯಲ್ ಮೀಡಿಯಾ ಪವರ್ ಎಷ್ಟು ಡೇಂಜರಸ್ ಆಗಿದೆ ಅಂದ್ರೆ ಒಂದು ಸಿಂಪಲ್ ಮೀಮ್ ಕೂಡ ನ್ಯಾಷನಲ್ ಡಿಸ್ಕಷನ್ ಕ್ರಿಯೇಟ್ ಮಾಡಬಹುದು. ಈ ಕಾಕ್ರೋಚ್ ಜನತಾ ಪಾರ್ಟಿ ಕೂಡ ಅದೇ ರೀತಿ ಎಕ್ಸ್ಪ್ಲೋಡ್ ಆಯಿತು. ಇನ್ಸ್ಟಾಗ್ರಾಮ್ನಲ್ಲಿ ಹಲವಾರು ರೀಲ್ಸ್ ವೈರಲ್ ಆದವು. ಪೀಪಲ್ ಕಾಮೆಂಟ್ ಸೆಕ್ಷನ್ನಲ್ಲಿ ತಮ್ಮ ಫ್ರಸ್ಟ್ರೇಷನ್ ಶೇರ್ ಮಾಡ್ಕೊಳ್ತಾ ಇದ್ರು. ಕೆಲವರು ಹೇಳ್ತಿದ್ರು, ಡಿಗ್ರಿ ಇದೆ, ಜಾಬ್ ಇಲ್ಲ. ಇನ್ನು ಕೆಲವರು, ನಮ್ಮ ಫ್ಯೂಚರ್ ಏನಾಗತ್ತೋ ಗೊತ್ತಿಲ್ಲ. ಈ ರೀತಿಯ ಕಾಮೆಂಟ್ಸ್ ಫುಲ್ ವೈರಲ್ ಆದವು. ಕೆಲ ರಿಪೋರ್ಟ್ಸ್ ಪ್ರಕಾರ ಈ ಪೇಜ್ಗೆ ಲಕ್ಷಾಂತರ ಫಾಲೋವರ್ಸ್ ಬಂದಿದ್ದಾರೆ. ರಾಯ್ಟರ್ಸ್.com ಇದರ ಟ್ಯಾಗ್ ಲೈನ್ ಕೂಡ ತುಂಬಾ ವೈರಲ್ ಆಯಿತು, ವಾಯ್ಸ್ ಆಫ್ ಲೇಜಿ ಅಂಡ್ ಅನ್ಎಂಪ್ಲಾಯ್ಡ್. ಈ ಲೈನ್ ಇಟ್ ಸೆಲ್ಫ್ ಹಲವಾರು ಯುವಕರ ಅಟೆನ್ಷನ್ ಅಟ್ರಾಕ್ಟ್ ಮಾಡ್ತು. ಸ್ನೇಹಿತರೆ, ಇಲ್ಲಿವರೆಗೂ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಇದೇ ಥರ ಟ್ರೆಂಡಿಂಗ್ ಹಾಗೂ ವೈರಲ್ ಸ್ಟೋರೀಸ್ ನೋಡ್ಬೇಕಂದ್ರೆ ಈಗಲೇ ಇನ್ಫೋಟೆಕ್ ವಾಯ್ಸ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ರೆ ಇನ್ನೂ ದೊಡ್ಡ ಸ್ಟೋರೀಸ್ ತರ್ತೀವಿ. ಸ್ನೇಹಿತರೆ, ರೆಡಿಟ್ನಲ್ಲಿ ಕೂಡ ಇದರ ಬಗ್ಗೆ ದೊಡ್ಡ ಡಿಸ್ಕಷನ್ ನಡೀತಿದೆ. ಕೆಲ ಯೂಸರ್ಸ್ ಹೇಳಿದ್ರು, ನಾವು ಸೀರಿಯಸ್ ಇಶ್ಯೂಸ್ ಬಗ್ಗೆ ಮಾತಾಡಿದ್ರೆ ಯಾರೂ ಕೇಳಲ್ಲ, ಮೀಮ್ ಮಾಡಿದ್ರೆ ಮಾತ್ರ ವೈರಲ್ ಆಗತ್ತೆ. ಇನ್ನೊಬ್ರು ಹೇಳಿದ್ರು, ಇದು ಜೋಕ್ ಅಲ್ಲ, ಇದು ಯುವಕರ ಫ್ರಸ್ಟ್ರೇಷನ್. ಆದ್ರೆ ಕೆಲವರು ಇದನ್ನ ಕ್ರಿಟಿಸೈಸ್ ಕೂಡ ಮಾಡ್ತಿದ್ದಾರೆ. ಇದು ಟೆಂಪರರಿ ಟ್ರೆಂಡ್ ಮಾತ್ರ, ಕೆಲ ದಿನಗಳ ನಂತರ ಜನ ಮರೆತು ಬಿಡ್ತಾರೆ ಅಂತ ಕೂಡ ಕಮೆಂಟ್ಸ್ ಬರ್ತಿವೆ. ಆದ್ರೆ ಒಂದು ವಿಷಯ ಕ್ಲಿಯರ್, ಈ ಮೂವ್ಮೆಂಟ್ ಸೋಷಿಯಲ್ ಮೀಡಿಯಾನಲ್ಲಿ ಮ್ಯಾಸಿವ್ ಅಟೆನ್ಷನ್ ಕ್ರಿಯೇಟ್ ಮಾಡಿದೆ. ಸ್ನೇಹಿತರೆ, ಇವತ್ತು ಬಿಗ್ಗೆಸ್ಟ್ ಕ್ವೆಶ್ಚನ್ ಏನ್ ಗೊತ್ತಾ? ಇದು ಕೇವಲ ಮೀಮ್ ಟ್ರೆಂಡ್ ಆಗಿ ಮುಗೀತಾ,
ಅಥವಾ ಫ್ಯೂಚರ್ನಲ್ಲಿ ರಿಯಲ್ ಪೊಲಿಟಿಕಲ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡತ್ತಾ? ಯಾಕಂದ್ರೆ ಈಗ ಸೋಷಿಯಲ್ ಮೀಡಿಯಾ ತುಂಬಾ ಪವರ್ಫುಲ್. ಒಂದು ರೀಲ್ ಕೂಡ ಎಲೆಕ್ಷನ್ ಡಿಸ್ಕಷನ್ಸ್ನ ಇನ್ಫ್ಲೂಯೆನ್ಸ್ ಮಾಡ್ಬೋದು. ಎಕ್ಸ್ಪರ್ಟ್ಸ್ ಹೇಳೋದೇನೆಂದ್ರೆ, ಜೆನ್ಜಿ ಈಗ ಟ್ರೆಡಿಷನಲ್ ಪಾಲಿಟಿಕ್ಸ್ಗಿಂತ ಮೀಮ್ಸ್ ಮೂಲಕ ರಿಯಾಕ್ಟ್ ಮಾಡ್ತಿದೆ. ಅಂದ್ರೆ ಫ್ಯೂಚರ್ ಪಾಲಿಟಿಕ್ಸ್ ಕೂಡ ಸೋಷಿಯಲ್ ಮೀಡಿಯಾ ಡ್ರಿವನ್ ಆಗೋ ಚಾನ್ಸ್ ಇದೆ. ಸ್ನೇಹಿತರೆ, ಒಂದು ಸಿಂಪಲ್ ಮೀಮ್ ಪೇಜ್ ಇಷ್ಟು ದೊಡ್ಡ ನ್ಯಾಷನಲ್ ಡಿಸ್ಕಷನ್ ಕ್ರಿಯೇಟ್ ಮಾಡೋದು ಸಣ್ಣ ವಿಷಯ ಅಲ್ಲ. ಇದು ಯುವಕರ ಫ್ರಸ್ಟ್ರೇಷನ್ ಎಷ್ಟು ಜಾಸ್ತಿ ಇದೆ ಅನ್ನೋದರ ಸಿಗ್ನಲ್ ಆಗಿರಬಹುದು. ಆದರೆ ನಿಮ್ಮ ಒಪಿನಿಯನ್ ಏನು? ಕಾಕ್ರೋಚ್ ಜನತಾ ಪಾರ್ಟಿ ಕೇವಲ ಜೋಕಾ ಅಥವಾ ಯುವಕರ ನಿಜವಾದ ಕೋಪನ? ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ತಿಳಿಸಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ವಾಟ್ಸ್ಆಪ್ ಗ್ರೂಪ್ಸ್ಗೆ ಶೇರ್ ಮಾಡಿ ಮತ್ತು ಇದೇ ಥರ ವೈರಲ್ ಹಾಗೂ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಾಗಿ ಇನ್ಫೋಟೆಕ್ ವಾಯ್ಸ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.